ಮೊದಲನೇದಾಗಿ ನಾವು ಉಪವಾಸ ಮಾಡುವಾಗ ಸಿದ್ಧತೆ, ಪ್ರಿಪರೇಷನ್ ಇಸ್ ಇಂಪಾರ್ಟೆಂಟ್. ಹೇಗೆ ಉಪವಾಸಕ್ಕೆ ನಾವು ತಯಾರಾಗಬೇಕು ಅಂತಂದ್ರೆ, ಮೊದಲು ನಾವು ಯಾರ ಮೇಲೆ ಕೋಪ ದ್ವೇಷಗಳನ್ನು ಸಾಗಿಸಲಿಕ್ಕೆ ಮುಂದೆ ಇರಬಾರ್ದು. ಅನೇಕರು ಕೂಡ ಉಪವಾಸ ಪ್ರಾರ್ಥನೆಗಳನ್ನ ಮಾಡ್ತಿರ್ತಾರೆ, ಆದ್ರೆ ಸಹೋದರ ಸಹೋದರಿಯರ ಮಧ್ಯದಲ್ಲಿ ಅವರು ಕೋಪ ದ್ವೇಷಗಳನ್ನ ಸಾಧಿಸ್ತಾ ಇರ್ತಾರೆ. ಇನ್ನೊಬ್ಬರನ್ನ ಕ್ಷಮಿಸಲು ಅವ್ರಿಗೆ ಆಗೋದಿಲ್ಲ, ಇನ್ನೊಬ್ಬರ ಮೇಲೆ ದಯ ತೋರಿಸಲು ಅವ್ರಿಗೆ ಆಗೋದಿಲ್ಲ, ಇನ್ನೊಬ್ಬರಿಗೆ ಹೋಗ್ಲಿ ಬಿಡಿ ಅವ್ರು ನನ್ನ ಸಹೋದರರಲ್ವಾ ಅಂತ ಅವ್ರನ್ನ ಕ್ಷಮಿಸಿ ಪ್ರೀತಿಯಿಂದ ನಡ್ಕೊಳ್ಳೋ ಆಗೋದಿಲ್ಲ. ಅವ್ರು ದ್ವೇಷ ಸಾಧಿಸ್ತಾ ಇರ್ತಾರೆ. ಅದ್ರಲ್ಲಿ ಉಪವಾಸ ಪ್ರಾರ್ಥನೆ ಮಾಡ್ತಾರೆ, ನೋಡಿ ಒಂದು ಕಪಟತನ ತೋರಿಸ್ತಾರೆ. ಅದಕ್ಕೆ ಉಪವಾಸ ಮಾಡಿದ್ರು ಕೂಡ ಅವ್ರ ಪ್ರತಿಫಲ ಹೊಂದಿಕೊಳ್ತಾ ಇಲ್ಲ. ಅನೇಕರು ಮಾಡ್ತಾ ಇರ್ಬೋದು ಚರ್ಚ್ಗಳಲ್ಲಿ, ಏನ್ರಿ ಉಪವಾಸದ ಪ್ರಾರ್ಥನೆಗಳು ಮಾಡ್ತಾ ಇರ್ಬೋದು, ಆದ್ರೆ ಅವ್ರು ಬೆಳವಣಿಗೆ ಆಗ್ತಾ ಇಲ್ಲ. ಯಾವುದೇ ವಿಚಾರಗಳು ಆತ್ಮಿಕವಾಗಿ ಬೆಳವಣಿಗೆ ಆಗ್ತಾ ಇಲ್ಲ, ಮನೆಯಲ್ಲಿ ಬೆಳವಣಿಗೆ ಆಗ್ತಾ ಇಲ್ಲ, ಕೇಳಿಕೊಂಡದ್ದು ಸಿಗ್ತಾ ಇಲ್ಲ. ಮೊದಲು ನಾನು ಸಿದ್ಧವಾಗ್ಬೇಕು. ಇನ್ನು ಮೇಲೆ ಸಹೋದರ ಸಹೋದರಿಯರೇ, ಯಾರ ಮೇಲೆ ಕೋಪ ದ್ವೇಷಗಳದನ್ನು ಬಿಟ್ಟು ಬಿಡೋಣ. ಏನ್ರಿ ಬೈಬಲ್ ಅದೇ ಹೇಳ್ತದೆ, ನೀನು ಆಲಯದಲ್ಲಿ ಬಂದು ಕಾಣಿಕೆ ಕೊಡ್ತಾ ಇದೀಯಾ, ನೀನು ಕಾಣಿಕೆ ಕೊಡೋದಕ್ಕಿಂತ ಮೊದಲು ಹೋಗಿ ನಿನ್ನ ಸಹೋದರನ ಹತ್ರ ಒಂದಾಗು, ಆಮೇಲೆ ಬಂದು ನೀನು ಕಾಣಿಕೆ ಹಾಕ್ಬೇಕಂತ ಹೇಳಿ. ಗಮನಿಸ್ರಿ, ಕೋಪ ದ್ವೇಷ ಸಾಧಿಸ್ಕೊಂಡು ಪ್ರೀತಿ ಇರ್ಲಾರ್ದೆ ಉಪವಾಸ ಮಾಡ್ಕೊಂಡು ಹೋದ್ರೆ ದೇವರ ಪ್ರೀತಿ ಮಾಡಕ್ ಆಗೋದಿಲ್ಲ, ಭಕ್ತಿ ನಡೆಸ್ಕೊಂಡು ನಾವು ಜೀವಿತ ಕ್ರಿಸ್ತನಿಗೆ ತೋರಿಸ್ಕೊಳ್ಳಕ್ಕೂ ಆಗೋದಿಲ್ಲ. ಹಾಗೆ ನಾವು ನೋಡ್ತೇವೆ, ಅನೇಕರು ಉಪವಾಸ ಪ್ರಾರ್ಥನೆ ಮಾಡ್ತಾರೆ, ಆದ್ರೆ ಅವರ ಜೀವಿತದಲ್ಲಿ ಯಥಾರ್ಥವಾದ ಭಕ್ತಿ ಇರಲ್ಲ. ಉಪವಾಸ ಮತ್ತು ಯಥಾರ್ಥವಾದ ಭಕ್ತಿ ಎರಡೂ ಲಿಂಕ್ ರೀ. ಯಥಾರ್ಥವಾದ ಭಕ್ತಿ ಅಂದ್ರೆ ಏನು ಗೊತ್ತಾ? ನಾನು ಉಪವಾಸ ಮಾಡ್ತಾ ಇದ್ದೀನಿ ಅಂದ್ರೆ ಸ್ವಪ್ರಯೋಜನಗಳಿಗೋಸ್ಕರ ಅಂತಲ್ಲ, ನಾನು ಆತ್ಮಿಕತೆಯ ಒಂದು ಉದ್ದೇಶ ಇದ್ರೆ ಅದು ಯಥಾರ್ಥವಾದ ಭಕ್ತಿ. ನಾನು ಉಪವಾಸ ಮಾಡ್ತಾ ಇದ್ದೀನಿ ಏನಕ್ಕೋಸ್ಕರ? ನನಗೆ ಬೇಕಾದಂತ ವಿಚಾರಗಳು, ನನ್ನ ಮನೆ ಬೇಕು, ನನಗೆ ಬೇಕಾದದ್ದು ಕೊಂಡುಕೊಳ್ಳೋದು ತಗೋಬೇಕು, ನನ್ನ ಮನೆಯಲ್ಲಿ ಕಾರ್ಯವಾಗಬೇಕು, ಇದಕ್ಕೋಸ್ಕರ ಉಪವಾಸ ಮಾಡ್ತಿರ್ಬೇಕು. ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಮೊದಲ ಉಪವಾಸ ಏನಕ್ಕೆ ಮಾಡ್ಬೇಕಂದ್ರೆ ದೇವರ ಸನ್ನಿಧಿಯಲ್ಲಿ ದೇವರ ಆಯುಧವಾಗಿ ನಾವು ಉಪಯೋಗವಾಗಬೇಕು, ಆಗ ಉಪವಾಸ ಮಾಡ್ಬೇಕು. ನೋಡಿ ಗಮನಿಸಿ, ಮೋಶೆ ಉಪವಾಸ ಮಾಡುವಾಗ 40 ದಿನಗಳು ಬೆಟ್ಟವನ್ನು ಹತ್ತಿ ಆತನು ದೇವರ ಆ ಮೋಶೆಯನ್ನು ಎಕ್ವಿಪ್ ಮಾಡಿದ್ರು, ಬಿಲ್ಡ್ ಮಾಡಿದ್ರು. ಆತನು ದೇವರ ಜೊತೆ ಸಂಭಾಷಣೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿ ಬರುವಾಗ ಆತನ ಮುಖವು ಪ್ರಕಾಶಮಾನವಾಗಿತ್ತಂತೆ. ಜನಗಳನ್ನ ಹೇಗೆ ನಡೆಸಬೇಕು ಜ್ಞಾನ ದೇವರು ಕೊಟ್ರು ಉಪವಾಸ ಮಾಡುವಾಗ. ಏನ್ರಿ ಇವತ್ತರ ದಿನಮಾನಗಳಲ್ಲಿ ಆತ್ಮಿಕವಾದ ಆಲೋಚನೆಗಳಿಂದ ಉಪವಾಸ ಮಾಡಬೇಕು, ಆತ್ಮಿಕವಾದ ಪ್ರಯೋಜನಗಳಿರ್ಬೇಕು. ಏನ್ರಿ ನಾನು ಉಪವಾಸ ಮಾಡ್ತಾ ಇದ್ದೀನಿ, ಹೇಗಾದ್ರೂ ದೇವರ ಕಾರ್ಯಗಳನ್ನು ಮಾಡ್ಬೇಕು, ಅಥವಾ ದೇವರ ವಾಕ್ಯ ಹೇಳ್ತದ ಆ ರೀತಿ ನಾನು ನಡಿಬೇಕು. ಬಲಹೀನವಾದ ಪರಿಸ್ಥಿತಿಗೆ ಬರ್ತದೆ, ಉಪವಾಸ ಪ್ರೇಯರ್ ಮಾಡ್ತೇನೆ, ನನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿಕ್ಕೆ ಈ ಉಪವಾಸದ ಪ್ರಾರ್ಥನೆಗೆ ಹೆಲ್ಪ್ ಆಗ್ತದೆ. ಏನ್ರಿ ನಾನು ವಾಕ್ಯ ಓದ್ತಾ ಇದ್ದೀನಿ, ವಾಕ್ಯದಲ್ಲಿ ಜೀವಿಸಲಿಕ್ಕೆ ಉಪವಾಸವಾದ ಪ್ರಾರ್ಥನೆ ನನಗೆ ಹೆಲ್ಪ್ ಆಗ್ತದೆ. ಏನ್ರಿ ಯಥಾರ್ಥವಾದ ಭಕ್ತಿ ಇರಬೇಕು, ಸಿದ್ಧತೆ ಇರಬೇಕು, ಯಥಾರ್ಥವಾದಂತ ಭಕ್ತಿ ಕೂಡ ಇರಬೇಕು. ಆವಾಗ ಉಪವಾಸದ ಪ್ರಾರ್ಥನೆ ಮಾಡಿದ್ರು ಅದರ ಪ್ರತಿಫಲ ಹೊಂದಿಕೊಳ್ತದೆ. ಅನೇಕರು ಯಥಾರ್ಥವಾದ ಭಕ್ತಿ ಇಲ್ಲ, ಕಾಟಾಚಾರಕ್ಕೆ ಉಪವಾಸ ಪ್ರಾರ್ಥನೆ ಮಾಡ್ತಾ ಇರುವಂತವರು ಆಶೀರ್ವಾದ ಹೊಂದಿಕೊಳ್ಳೋದಿಲ್ಲ. ಹಾಗೆ ಆತ್ಮಿಕ ಆಲೋಚನೆಗಳಿಂದ ಉಪವಾಸ ಮಾಡದೆ ಸ್ವಲಾಭಕ್ಕೋಸ್ಕರವಾಗಿ ಸ್ವಾರ್ಥ ವಿಚಾರಗಳಿಂದ ಉಪವಾಸ ಮಾಡಿದ್ರೆ ಅದು ಪ್ರಯೋಜನ ಪಡ್ಕೊಳ್ಳೋದಿಲ್ಲ. ಕೆಲವು ಜನ ಅದೇ ಇಂಪಾರ್ಟೆಂಟ್ ಆಗುತ್ತೆ. ದೇವರ ಸನ್ನಿಧಿ ಇರುವಂತ ಕಾರ್ಯಗಳು ಅವ್ರಿಗೆ ಇಂಪಾರ್ಟೆಂಟ್ ಅಲ್ಲ, ಮೆಟೀರಿಯಲಿಸ್ಟಿಕ್ ಆಗಿ ಉಪವಾಸ ಪ್ರಾರ್ಥನೆ ಮಾಡ್ತಾರೆ. ಸ್ಪಿರಿಚುವಾಲಿಟಿ ಅದಕ್ಕೆ ಬಂದು ನಾವು ಉಪವಾಸ ಪ್ರಾರ್ಥನೆ ಮಾಡಿದ್ರೆ ದೇವರು ಕೊಡ್ಬೇಕಾದದನ್ನ ಕೊಡ್ತಾನೆ. ಮೇಲಿರುವಂತವುಗಳ ಹುಡುಕಿರಂತಾರೆ ದೇವರು ಅಲ್ವಾ? ಸೊ ಆಟೋಮೆಟಿಕ್ ಆಗಿ ದೇವರು ಕೊಟ್ಟೇ ಕೊಡ್ತಾರೆ ನಮ್ಮ ದೇವರು, ಯಾವಾಗ ನಾವು ಯಥಾರ್ಥ ಭಕ್ತಿಯಿಂದ ಉಪವಾಸ ಪ್ರಾರ್ಥನೆ ಮಾಡುವಾಗ. ಅಂಡ್ ಮೂರನೇದಾಗಿ ಬಹಳ ಪ್ರಮುಖವಾಗಿ ನಾವು ಉಪವಾಸ ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ನಂಬಿಕೆ ಅನ್ನುವಂಥದ್ದು ಕಡಿಮೆ ಆಗಬಾರ್ದು. ನಂಬಿಕೆ, ಇವತ್ತು ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಎಷ್ಟು ದಿನ ಮಾಡ್ತಾ ಇದ್ದೀನಿ ಅನ್ನುವಂಥದ್ದು ಕೆಲವು ಜನ ತೀರ್ಮಾನ ಮಾಡ್ಕೊಂಡಿರ್ತೇವೆ. ಆ ದಿನಮಾನದಲ್ಲಿ ನಮ್ಮ ನಂಬಿಕೆ ಜೀವಿತ ಹೇಗಿರ್ತದೆ? ನಂಬಿಕೆಯು ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ನಂಬಿಕೆಯು ನಾವು ನಿರೀಕ್ಷಿಸಿದ ವಿಷಯಗಳನ್ನು ಕಣ್ಣಿಗೆ ಕಾಣದವುಗಳನ್ನು ನಿಜ ಅಂತ ನಂಬುವುದೇ ವಿಶ್ವಾಸ ಅಥವಾ ನಂಬಿಕೆ, ದ ಡೆಫಿನೇಷನ್ ಆಫ್ ಫೇತ್. ಆದ್ರೆ ನಾವು ಏನ್ ಬೇಡ್ತಾ ಇದ್ದೀವಿ ಅದು ಹೊಂದಿದೀವಿ ಅಂತ ನಂಬಬೇಕು. ಅನೇಕರು ಕಪಟಿಗಳಾಗಿ ಉಪವಾಸ ಪ್ರಾರ್ಥನೆ ಮಾಡ್ತಾರೆ. ಅನೇಕರು ಏನೋ ಎಲ್ಲರೂ ಪಾಸ್ಟ್ ಏರ್ಪಾಟು ಮಾಡಿದಾರ, ಎಲ್ಲರೂ ಹೋಗಿ ಪ್ರೇಯರ್ಗೆ ಸೇರ್ಬೇಕಂತ ಮಾಡ್ತಾರೆ. ಆದ್ರೆ ಉಪವಾಸ ಮಾಡುವಾಗ ನಾನು ಕೇಳಿದ ಒಂದು ವಿಷಯವನ್ನ ನನ್ನ ದೇವರು ನನಗೆ ಕೊಟ್ಟಿದ್ದಾರೆ, ಸಹಾಯ ಮಾಡಿದ್ದಾರೆ, ನನ್ನ ಬಲಪಡಿಸಿದ್ದಾರೆ ಅಂತ ನಂಬಬೇಕು. ಏನ್ರಿ ಪ್ರಾರ್ಥನೆ ಅಂದ್ರೇನೆ ಒಂದು ವಿಶೇಷವಾದಂತ ಸಾಧನ ರೀ. ಏನ್ರಿ ಅದ್ರಲ್ಲಿ ಉಪವಾಸ ಪ್ರಾರ್ಥನೆ ಅಂದ್ರೆ ಹೇಗಿರ್ತದೆ ಹೇಳ್ರಿ? ನಂಬಿಕೊಂಡು ಪ್ರಾರ್ಥನೆ ಮಾಡುವಾಗ ನಮ್ಮ ಶರೀರವನ್ನು ನಾವು ಕುಗ್ಗಿಸ್ಕೊಳ್ತಾ ಇರ್ತೇವೆ, ನಮ್ಮ ಮನಸ್ಸನ್ನ ಜಜ್ಜಿಕೊಳ್ತಾ ಇರ್ತೇವೆ, ದೇವರಿಗೆ ನಾವು ಹತ್ತಿರವಾಗ್ತಾ ಇರ್ತೀವಿ. ದೇವರಿಗೆ ಹತ್ತಿರವಾಗುವಾಗ ದೇವ್ರು ನಮ್ಮನ್ನು ನೋಡೋದೇನೋ ಈ ನಂಬಿಕೆನೇ ನೋಡ್ತಾರೆ. ನಂಬಿಕೆಯಿಂದ ಉಪವಾಸ ಪ್ರಾರ್ಥನೆ ಮಾಡ್ತಾ ಇದೀವಾ? ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ನೀನ್ ನಂಬಿ ಈ ಬೆಟ್ಟವನ್ನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳಂದ್ರೂ ಕೂಡ ಬೀಳ್ತದೆ ಅಂತ ಬೈಬಲ್ ಹೇಳ್ತದಲ್ಲ. ಉಪವಾಸ ಪ್ರಾರ್ಥನೆ ಮಾಡುವಾಗ ನಾವು ಯಾವತ್ತೂ ಕೂಡ ನಂಬಿಕೊಂಡು ಉಚ್ಚರಿಸ್ಬೇಕು, ಇದಾಗುತ್ತೆ,
ಈ ಅದ್ಭುತವಾಗುತ್ತೆ, ಈ ಕಾರ್ಯ ಆಗುತ್ತೆ ಏನ್ರಿ, ಆ ನಂಬಿಕೊಂಡು ಉಪವಾಸ ಪ್ರಾರ್ಥನೆ ನಾವು ಹೇಳ್ಬೇಕು. ದೇವರು ಆ ಒಂದು ನಿನ್ನ ಬಾಯಿಂದ ಅದ್ಭುತ ನುಡಿಸುವಾಗ, ಸ್ವಸ್ಥತೆ ನುಡಿಸುವಾಗ, ಆ ಒಂದು ಉಪವಾಸದ ಪ್ರಾರ್ಥನೆ ನೀವು ಬಹಳ ದೇವರಿಗೆ ಕ್ಲೋಸ್ ಆಗಿದೆಯಾ ಅಂತ ಗೊತ್ತಾಗ್ತದೆ. ಇವತ್ತಿನ ದಿನಮಾನಗಳಲ್ಲಿ ಈ 3 ವಿಚಾರಗಳಿಂದ ನಾವು ಇಲ್ಲಂದ್ರೆ ಉಪವಾಸ ಪ್ರಾರ್ಥನೆ ಮಾಡ್ತಾ ಇದೀವಿ ಅಂದ್ರೆ ಕೂಡ ಪ್ರಯೋಜನವಿಲ್ಲ ರೀ. ಗಮನಿಸಿಕೊಳ್ಬೇಕಾಗಿದೆ. ಇವತ್ತು ನಿಜವಾಗ್ಲೂ ಕೂಡ ನಾವು ನಮ್ಮ ಜೀವಿತಗಳು ದೇವರ ಹತ್ತಿರವಾಗಿದ್ದು ಉಪವಾಸ ಮಾಡ್ತಾ ಇದೀವ, ಯಥಾರ್ಥವಾಗಿದ್ದು ಉಪವಾಸ ಪ್ರಾರ್ಥನೆ ನಾವು ಮಾಡ್ತಾ ಇದೀವ, ನಂಬಿಕೊಂಡು ಉಪವಾಸ ಪ್ರಾರ್ಥನೆ ಮಾಡ್ತಾ ಇದೀವ. ಇವು ಬೇಕ್ರಿ. ಕೋಪದೇಶಗಳು ಸಾಧಿಸೋದು ಬೇಡ. ಉಪವಾಸ ಪ್ರಾರ್ಥನೆಗೆ ಬಂದಾಗ ನನ್ನ ದೇವರು ನೋಡ್ತಿರ್ತಾನೆ, ನಮ್ಮಗಳನ್ನು ನೋಡ್ತಿರ್ತಾನೆ. ಇವತ್ತು ಲೆಂಟ್ ಡೇಸ್ಗಳಲ್ಲಿ ಬಹಳ ಜನ ಉಪವಾಸ ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ರು ಕೂಡ ಸಹೋದರಿಯರೇ, ನಾವು ಎಲ್ಲಿ ಯಾವ ಸಭೆಯಲ್ಲಿ ಇದ್ರೂ ಕೂಡ ಈ 3 ಗ್ರಹಿಸ್ಕೊಳ್ಳೋಣ. ಅನೇಕರನ್ನ ಕ್ಷಮಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ಅನ್ಕೊಂಡ್ರೆ ಇವತ್ತು ತೀರ್ಮಾನ ಮಾಡ್ಕೊಳ್ಬೇಕು. ದೇರ್ ಈಸ್ ಅ ಸೇಯಿಂಗ್, ದ ಪರ್ಸನ್ ಹೂ ಇಸ್ ಏಬಲ್ ಟು ಫಾರ್ಗಿವ್ ಅದರ್ಸ್ ಈಸ್ ದ ಸ್ಟ್ರಾಂಗೆಸ್ಟ್ ಪರ್ಸನ್ ಅಂತ. ಇನ್ನೊಬ್ಬರನ್ನ ಕ್ಷಮಿಸುವಂತ ಮನಸ್ಸುಳ್ಳಂತ ವ್ಯಕ್ತಿ ಯಾರಾಗಿರ್ತಾರೋ ಅವರೇ ಬಲವಂತರು ಅಂತ ನಾವು ನೋಡ್ತಾ ಇದ್ದೇವೆ. ಹಾಗೆ ಯಥಾರ್ಥವಾದ ಭಕ್ತಿ ಇದ್ದಂತ ಒಬ್ಬ ವ್ಯಕ್ತಿ ಡೆಫಿನೆಟ್ಲಿ ಆಗಿ ಆತನ ಒಳಗಿನ ಜೀವಿತ ದೇವರಿಗೆ ತೋರಿಸುವಂತವನ ಆ ವ್ಯಕ್ತಿಯಾಗಿ ಆಗಿರ್ತಾನೆ. ಉಪವಾಸ ಪ್ರಾರ್ಥನೆ ಮಾಡಿರುವಾಗ ಯಥಾರ್ಥವಾದ ಭಕ್ತಿ ಇದ್ರೆ ನನ್ನ ಶರೀರ ನೋಡಬೇಡ ಸ್ವಾಮಿ, ನನ್ನ ಆತ್ಮ, ನನ್ನ ಮನಸ್ಸು, ನನ್ನ ಹೃದಯ ನೋಡು ಅಂತ ದೇವರಿಗೆ ಹೇಳುವಂತ ಒಬ್ಬ ವ್ಯಕ್ತಿ ಆಗಿರ್ತಾನೆ. 3ನೇದಾಗಿ ನಂಬಿಕೆ. ಈ ನಂಬಿಕೆ, ವಿಶ್ವಾಸ ಅನ್ನೋದು ಬಹಳ ಇಂಪಾರ್ಟೆಂಟ್ ಉಪವಾಸ ಪ್ರಾರ್ಥನೆಯಲ್ಲಿ. ಇದು ಹೇಗಂದ್ರೆ ನಾನು ಬೇಡಿದ್ದನ್ನ ಹೊಂದಿದ್ದೀನಿ ಅಂತ ನಂಬೋದು, ಹಾಗೆ ಹೊಂದಿರುವುದನ್ನ ಸಾಕ್ಷಿಯಾಗಿ ಇನ್ನೊಬ್ಬರ ಮುಂದೆ ದೇವರು ನಿಲ್ಲಿಸ್ತಾರಂತ ನಾವು ನಿಂತುಕೊಳ್ಳುವಂಥದ್ದು ಆಗಿದೆ. ಇವತ್ತು ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ದೇವರ ಸನ್ನಿಧಿಯಲ್ಲಿ ನಾವು ಆಶೀರ್ವಾದವಾಗಿ ಇನ್ನೂ ಸಾಗೋಣ, ಬಲವಾಗಿ ಇನ್ನೂ ಸಾಗೋಣ. ಯಾಕಂದ್ರೆ ದೇವರು ನಮ್ಮನ್ನ ಇನ್ನೂ ಹೆಚ್ಚು ಉಪಯೋಗ ಮಾಡ್ಕೊಳ್ಬೇಕಂತ ಅನ್ಕೊಂಡಿದ್ದಾನೆ. ಇನ್ನೂ ಹೆಚ್ಚು ಆತನ ಬಹಳ ಹೆಚ್ಚು ಉಪಯೋಗ ಮಾಡ್ಕೊಳ್ಬೇಕಂತ ಅಂದ್ಕೊಂಡ್ರೆ ನಾವು ಅಲ್ಪ ಆಲೋಚನೆ ಮಾಡೋದು ಬೇಡ, ದೊಡ್ಡ ಆಲೋಚನೆ ಇಟ್ಟುಕೊಳ್ಬೇಕು. ಏನ್ರಿ, ತನ್ನ ಮಕ್ಕಳಿಗೋಸ್ಕರವಾಗಿ ದೊಡ್ಡ ಆಲೋಚನೆ ಇಟ್ಟುಕೊಳ್ಳುವಂತ ದೇವರು ಆತನಾಗಿದ್ದಾನೆ. ಮೋಶೆ ಆಗ ಉಪವಾಸ ಮಾಡಿರುವುದಕ್ಕಾಗಿ ದೊಡ್ಡ ಯೋಜನೆ ಮೋಶೆಗೋಸ್ಕರವಾಗಿ ದೇವರು ಇಟ್ಟರೆಂಬುದಾಗಿ ನೋಡ್ತಾ ಇದ್ದೇವೆ. ಎಸ್ತರನ್ನು ಉಪವಾಸ ಮಾಡಿದ್ರು, ದೊಡ್ಡ ಯೋಜನೆ ದೇವರು ಇಟ್ಟರೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಾಗೆ ಬೈಬಲ್ ಅಲ್ಲಿ ಇದ್ದಾರೆ, ನಾವು ಉಪವಾಸ ಮಾಡಿ ನಂಬಿಕೊಂಡು ದೇವರಲ್ಲಿ ಇದ್ದಾಗ ದೊಡ್ಡ ಯೋಜನೆ, ಸಂಕಲ್ಪ ದೇವರು ನೆರವೇರಿಸ್ತಾರೆ. ನಮ್ಮ ಜೀವಿತದಲ್ಲಿ ಕೂಡ ಹಾಗೆ ಕರ್ತನು ನೆರವೇರಿಸಲಿ. ಪ್ರಿಯ ಸಹೋದರಿಯರೇ, ನೀವೆಲ್ಲೇ ಇರಲಿ, ನಿಮಗೋಸ್ಕರ ಕೂಡ ನಾವು ಪ್ರಾರ್ಥನೆ ಮಾಡ್ತೇವೆ. ನಿಮ್ಮ ಪ್ರಾರ್ಥನೆ ಅವಶ್ಯಕತೆಗಳಿದ್ರೆ ಅಲ್ಲಿ ಫೋನ್ ನಂಬರ್ ಇರ್ತದೆ, ನೀವುಗಳು ನಮಗೆ ಸಂಪ್ರದಿಸಬಹುದು. ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ಲಿ. ಆಮೇನ್. ಪ್ರಾರ್ಥನೆ. ಪರಿಶುದ್ಧನಾದ ದೇವರೇ, ನಿಮಗೆ ಸ್ತೋತ್ರ. ತಂದೆ, ಇವತ್ತು ಕರ್ತನೆ ನಾವು ಉಪವಾಸ ಪ್ರಾರ್ಥನೆ ಹೇಗೆ ಮಾಡಬೇಕು ಅಂತ ಒಂದು ಸಂಗತಿ ತಿಳ್ಕೊಂಡು ಸ್ತೋತ್ರ. ತಂದೆಯಾದ ದೇವರೇ, ಉಪವಾಸ ಪ್ರಾರ್ಥನೆ ಬಗ್ಗೆ ತಿಳ್ಕೊಂಡಿರುವಾಗ ಪಾಲಿಸುವಂತೆ ಸಹಾಯ ಮಾಡಿ. ನೀವೇ ನಿಮ್ಮ ಕೃಪೆಯಿಂದ ನಮ್ಮ ವಿಶೇಷವಾದಂತಹ ಆಲೋಚನೆ ಜೀವಿತಗಳಿಗೆ ದಯಪಾಲಿಸಿ ಸಾಕ್ಷಿಯಾಗಿ ನಿಲ್ಲಿಸಿ. ಯೇಸು ನಾಮದಲ್ಲಿ ಬೇಡುತ್ತೇವೆ ತಂದೆ. ಆಮೆನ್.